ನೆಲ ಎಲ್ಲ ಕಕ್ಕ ಕೂಡ ಇದ್ರಲ್ಲೇ ಕ್ಲೀನ್ ಮಾಡಿದ್ದೆ. ಟೂತ್ ಪಿಕ್. ಓ ಕೆಲಸ ಮಾಡ್ತಾ ಇದ್ದೆ. ಆರಾಮಾಗಿ ಪೀಸ್ಫುಲ್ ಆಗಿತ್ತು ಜೀವನ. ನಿನ್ನ ಜೊತೆ ಬಂದಮೇಲೆ ಕಕ್ಕಾಸ್ ಮೇಲೆ ಕಾಲಿಕ್ಕಂಗಾಗೋಯ್ತು. ನನ್ನ ಮುಂದಿನ ಮೂಸ್ ನೋಡ್ತಾ ಇದೆಯಲ್ಲ. ಓಯ್ ಡಾಗಿ, ಏಯ್ ಡಾಗಿ, ಬೇಡ ಬೇಡ, ನಾನು ಹೇಳ್ತಾ ಇನ್ ಕೇಳು, ಬೇಡ, ಹೋಗ್ಬಿಡು ಹೇಳ್ತಾ ಇದೀನಿ, ಹೋಗ್ಬಿಡು. ಶೋ 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 ನಡಿ. ಭಯನೇ ಆಗಲ್ಲ ನನಗೆ. ಗುಡ್ ಮಾರ್ನಿಂಗ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಗಾಯ್ಸ್, ಟೀ ಟೈಮ್ ವಿತ್ ಮಿಸ್ಟರ್ ಶಬೀರ್. ನಿಮ್ಮ ಹೆಸರು ಮಾಡ್ದಾಣ ನಾನು. A few moments later. ಗೈಸ್ ಬಂದಾಗೆಲ್ಲ ಅವಾಗ ಶಬರಣ್ಣ ಮನೆ ಊಟ ಸಿಗ್ತಾಗತ್ತೆ ನಂಗೆ. ಒಳ್ಳೆ ಅಣ್ಣ ಗೈಸ್, ಮಾತು ಹೊರಟು ಮನ್ಸು ಮೃದು. ಸಮಥಿಂಗ್ ಏನು ಫುಲ್ ಕ್ಲೀನಿಂಗು? ಓ ನಾಳೆಗಾ? ಮಾಮ ನಾ ಫ್ಲಾಶ್ ಆಯ್ತು ಇವಾಗ ಫ್ಲಾಶ್ ಆಯ್ತು. ಎಲ್ಲಿದೆ? ಇವತ್ತಾ? ಅಲ್ಲ, ಇವತ್ತು ಪ್ಯಾಕಿಂಗ್ ಮಾಡುತ್ತಾನೆ ಸೆಟ್ ಆಗೋದು. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ತರಕಾರಿ ಕೂಡ ದನ ಇದೆ. ಏನೋ ನನ್ನ ಕೈಲಿ ಹಾಕಿನಿ ಒಂದು 10 ಜನಕ್ಕೆ. ಓಕೆನಾ? ಅದು ನೀವು ಯಾವಾಗ ಬಂದು ಪ್ಯಾಕ್ ಮಾಡ್ತೀವಿ? ಬರ್ತೀವಿ ಮಾಮ. ನಾವು ಆಫೀಸ್ ಪೂಜೆಗೆ ಎಲ್ಲ ಡೆಕೋರೇಷನ್ಗಳಾಗ್ತದೆ. ಆರಾಮೇನೋ? ಆರಾಮ. ಗಾಯ್ಸ್, ನಮ್ಮ ಹೇಮಂತನ ರೂಮಲ್ಲಿ ನೋಡಿ 4 ಮರಿ, 1 ಮಮ್ಮಿ. ಸೂಪರ್ ಆಗವಲ್ಲ? ನೀನು ಸೂಪರ್ ಆಗಿದೆ ಬಿಡು. ಅಜ್ಜಿ ಆಯ್. ಏನ್ ಮಾಡ್ತಾ ಇದೀಯಪ್ಪ ಮೇಲೆ? ನಾನು ಈ ಕಡೆ ಹಂಗೆ ಬಂದಿದ್ದೆ, ವಾಶ್ರೂಮ್ಗೆ ಹೋಗೋಣ ಅಂದ್ಬಿಟ್ಟು. ಅಯ್ಯೋ ಕಜಿ, ಕಾಲು ತುಳಿಬೇಡ ಅಜ್ಜಿ. ಕಾಲು ಗಾಯ ಆಗೈತೆ ಅಜ್ಜಿ. ಏನೇನೋ ಮಾಡ್ಕೊಂತೀರಾ. ನಡಿಯ ಬರ್ತೀನಿ ಆಮೇಲೆ. ನಡಿ. ಮಾಡ್ಕೊಂಡೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಈಗ ಬಂದೆ ಒಂದು 5 ನಿಮಿಷಕ್ಕೆ ಮುಂಚೆ. ನಾನು ಹೋಗಿಲ್ಲ ಅಂತೇಳಿ. ಅವನು ಹೋಗಿಲ್ಲ, ಇಲ್ಲ ಮನೆ ಒಳಗಡೆ ಮುಚ್ಚಿಕೊಂಡವ್. ನನಗೆ ಮಾಮಂಗೆ ಗೊತ್ತಿಲ್ಲ. ಮಾಡು. ಮನೇಲಿ ಕಾಲಿಗಿರೋದು ನೀನೇ ತಾನೆ. ಅವ್ನ ಕಾಲೇಜ್ಗೆ ಹೋಗಿ ಸಾಕಾಗಿ ಬಂದವನು ಓದಿ. ಇಳಿಯಾರ ಹಾಕೋಣ, ಇವಾಗ ಸಾಕಾಗಿದ್ದೀನಿ. ನನ್ ಕೈ ಬ್ರಷ್ ತಗೋಬೇಕು. ಏನ್ ಮಾಡ್ತಾ ಇದ್ದೆ ಕೆಲ್ಸ ನೀನು? ನನ್ನ ಹೇಮಂತ್ ಅನ್ಕೊಂಡಿದ್ದೆ, ಅದೇ ತರ ಆಕ್ಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದೆ. ಹಲೋ ಹೇಳ. ಅಮ್ಮ ವಾಶ್ರೂಮ್ ಹೋಗೈತೆ. ನೀನೆಲ್ಲಿದ್ಯೋ? ಎಲ್ಲಿದ್ಯಾ? ಗೇಟ್ ಹತ್ರ ಇದ್ರೆ ಮಾಮಗ್ ಮೀಟ್ ಆಗ್ಬಿಟ್ಟು ಹಾಯ್ ಹೇಳ್ಬಿಟ್ ಬಾ ಹಂಗೆ. ಸರಿ ಬಿಡಪ್ಪ, ಅಮ್ಮ ಹೋಗೈತ್, ಬರ್ತಾರೆ ಒಂದ್ 2 ನಿಮಿಷ. ನಿಮ್ಮನೇಲೆ ಇದೀನಿ. Eventually. ಓ ಕೆಲಸ ಮಾಡ್ತಾ ಇದ್ದೆ. ಜಾಸ್ತಿ ಏನ್ ಕೆಲ್ಸ ಹೇಳು? ಏನ್ ಪ್ರಿಂಟ್ ಮಾಡ್ತಾ ಇದೀಯ? ಹೊಸ ಕ್ಯಾಲೆಂಡ್ರಾ? ಓ ನೈಸ್. 12 seconds later. ನೋಡೋಣ, ನಿನ್ ಜವಾಬ್ದಾರಿ ಮಿಸ್ ಮಾಡಲ್ಲ ಅಂತ ಜಸ್ಟ್ ಇವಾಗ ಹೇಳಿದ್ಯಾ. ಫುಲ್ ರೆಸ್ಪಾನ್ಸಿಬಲ್ ಅಂತ ಹೇಳಿದ್ಯಾ. ಅದಕ್ಕೂ ಇದಕ್ಕೂ ಏನೋ ಸಂಬಂಧ? ನಿನ್ ಕೆಲ್ಸ ಕೆಳಗಡೆ ಬರೋದನ್ನ ಎತ್ಕೊಂಡು ಕೊಡಕ್ಕೇನೋ ಬಾಧೆ ನಿಂಗೆ. ಅದ್ ನೀನ್ ಮಾಡ್ತಾ ಇದ್ದಲ್ಲೋ, ಅದ್ ಮಾಡು. ಇವಾಗ ಇದು ಮಾಮನ್ ಫೋನು ಅದೆರಡು ತಗೊಂಡೋಗಿ ಕೊಟ್ಬಿಡು. ಬರ್ತಾನೆ ಇಲ್ಲ ಕಣಲ್ಲಿ. ಸೌಂಡ್ ಕೇಳಿಸ್ತಿಲ್ಲ. ಗುಜು ಒಂದ್ ಪೇಪರ್ ಎಳ್ಕೊಂಡು ಆಗ್ಲಿಲ್ಲ ಪೇಪರ್. ಆಮೇಲೆ ಈ ಪ್ರಿಂಟರ್ ನ ಅಲ್ಲಿಕ್ಕು. ಅಲ್ಲಿ ಆಯ್ತಾ? ಆಯ್ತು. ಗಾಡಿ ಕೀ ಹಂಗೆ ಎತ್ಕಡೆ ಹೋಗಿ ಕುತ್ಕೋ. ಅಲ್ಲಿ ಕುತ್ಕೋ. ಗಾಡಿ ಕೀ ಎತ್ಕೊಡು. ಇಷ್ಟೊತ್ತಾಗ್ಲೇ ಬರ್ಬೇಕಾಗಿತ್ತಿಲ್ಲ. ಸ್ವಲ್ಪ ಲೇಟು. ಅಲ್ಲೇ ವರ್ಷಕ್ಕೊಂದ್ಸರಿ ಯೂಸ್ ಮಾಡಿದ್ರೆ ಇನ್ನಂಗಿರುತ್ತೆ. ಅಲ್ಲಿ ನೋಡು, ಅಲ್ಲಿ ರೋಲ್ ಆಗ್ತೈತೆ. ರೋಲ್ ಆಗ್ತೈತಾ? ಏನು ಮೂವ್ ಆಗ್ತಿಲ್ಲ ಕಣ ಅಲ್ಲಿ. ಬರುತ್ತೆ ನಂಬೋ. ಅಕ್ಕಿ ಎತ್ಕೊಡು. ಪೇಪರ್ ಒಂದಾರು ಹೋಗ್ಬೇಕಾಗಿತ್ತಲ್ಲ. ಕೆಳಗಡೆ ಇನ್ನೊಂದು ಟ್ರೈ ಇದೆ, ಅದ್ರಿಂದ ಎತ್ಕೊಂಡು ಪೇಪರ್. ಫೋನಲ್ಲಿ ಏನೋ ಬುಕ್ ಮಾಡ, ಫೋನ್ ಏನೋ ಮಾಡಿದ್ರೆ ಇಲ್ಲಿಂದ
ಸ್ಕ್ಯಾನ್ ಮಾಡಿದ್ರೆ ಅಲ್ಲಿಂದ. ಯಾವುದೇ ಲಾಜಿಕ್ಗಳಿವು ರಿಸೀವಿಂಗ್ ಡೇಟಾನಾ ನೋಡು ಅವಾಗೆ ಬಂದಿಲ್ಲ. ಬಂತು ನೀನ್ ಎಲ್ಲಿದ್ದಕ್ಕೆ ಕ್ಯಾನ್ಸಲ್ ಮಾಡಾಕ್ತಿದ್ ನಾವು. ನಾನೆಲ್ಲ ಎಲ್ಲ ಕ್ಯಾನ್ಸಲ್ ಕೊಟ್ಟೆ, ಪೇಪರ್ ಅರೇಂಜ್ ಮಾಡ್ತಾ ಇದ್ದೆ ಅಷ್ಟೇ ಅಲ್ವೇನಾ? ಇದನ್ನ ಹೇಳ್ದೆ ಅಲ್ಲೋ. ಇಲ್ಲಿ ಪೇಜೇ ಬರ್ತಾ ಇಲ್ಲ ಕಣ. ಬರುತ್ತೆ. ಇರ್ಲಿ ಬಿಡ, ಏನೋ ಜವಾಬ್ದಾರಿ ಕೊಟ್ಟಿಗೆ ಟೈಮ್ ಪಾಸ್ ಮಾಡು. ಟೈಮ್ ಪಾಸ್ ಎಷ್ಟು ಸೆಕ್ಯೂರ್ ಆಗಿ ನೋಡ್ಕೊತಾ ಇದ್ದೀನಿ ನಾನು. ಸೊ ಫೈನಲಿ ಡನ್ ಗೈಸ್, ಆಗಿದೆ. ಈ ಸತಿ ನಮ್ಮ ಮಾವೊಂದು ಈ ತರ ಎಲ್ಲ ಬರ್ತಾ ಇದೆ. ನಮ್ಮ ಮಾವನ್ ಆಫೀಸ್ ಕಡೆಯಿಂದ ಹಿಂಗ್ ಬರುತ್ತೆ ಪ್ರಿಂಟ್ ಕ್ಯಾಲೆಂಡರ್. ಎರಡು ಇನ್ಫಾರ್ಮೇಶನ್, ಒಂದು ಪ್ರಿಂಟು, ಇನ್ನೊಂದು ಡೆಲಿವರಿ ಬನ್ನಿ ತಗೊಂಡು ಗೈಸ್. ನಮ್ಮನೇಲೆ ಅನ್ಕೊಂಡಿದ್ದೆ ನಮ್ಮ ಮಾವನ ಮೇಲೆ ಕೂಡ ಹೆವಿಯಾಗಿ ಆರ್ಡರ್ ಮಾಡೋ ಜನ ಇದ್ದಾರೆ ನೋಡಿ. ಯಾವುದೋ ಬ್ಯಾಗ್ ಆರ್ಡ್ರ್ ಮಾಡಿ ಏನಕ್ಕೆ ಯೂಸ್ ಮಾಡ್ತಾರೆ, ಏನು ಯೂಸ್ ಆಗಿ ಗೊತ್ತಾಗ್ತಿಲ್ಲ. ಇದು ನೋಡ್ರೆ ಹುಡುಗಿರ್ ಹ್ಯಾಂಡ್ ಬ್ಯಾಗು ಥರ ಐತೆ. ಹ್ಯಾಂಡ್ ಬ್ಯಾಗ್ ಅಲ್ಲಿ ನೋಡಿ, ಆಗಲೇ ಅಂದ್ಕೊಟ್ಟೆ, ಇವಾಗ ಹಂಗೆ ಕ್ಯಾಶ್ ಸಿಕ್ಬಿಡ್ತಾ. ಸೂಪರ್, ಒಳ್ಳೆ ಬಿಸ್ನೆಸ್. ಸೊ ಇದರಲ್ಲಿ ನನಗೆ ₹1 ಲಾಭ ಸಿಕ್ತು. 999 ಪೇ ಮಾಡಿದ್ರೆ ₹1000 ಕ್ಯಾಶ್ ಸಿಕ್ತು. ₹1 ಲಾಭ. ಹಿಂಗೆ ಒಂದು 100 ಆರ್ಡ್ರ್ಗಳು ಮಾಡ್ತಾಯಿದ್ರೆ CCP ಅವ್ರು ರೈಡ್ ಮಾಡ್ತಾರೆ ನನಗೆ. ಇವಾಗ ನೋಡಿ ಈಗ ಸಮಾಧಾನ ಹೆಂಗೆ ಮುಗಿಸ್ಕೊಂತೀನಿ. ಮಮ್ಮಿ ನನ್ ಕೈಲಿ ಒತ್ತೆ ತಿನ್ನಕ್ಕೆ ಮಾಡ್ತೀಯ ಏನೋ ಗೊತ್ತಿಲ್ಲ. ಬನ್ನಿ. ಕೆಲ್ಸ ಕಾರ್ಯ ಇದ್ದಾಗ ಏನ್ ಜ್ಞಾನ ಇರಲ್ವಾ ನಿಮ್ಗೆ? ನಾನು ಹೇಳಿದ್ದೆ ನೋಡಿ, ಹೊಟ್ಟೆ ಅಷ್ಟಲ್ವಾ? ಅಕ್ಕಿ ತಗೊಂಡಿದ್ದೀನಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಗೈಸ್. ಮಧ್ಯಾಹ್ನಕ್ಕೆ ಒಳ್ಳೆ ಮುದ್ದೆ ಊಟ ನೋಡಿ. A few inches later. ನನ್ನ ಕಾಲ್ ಮುಗಿತ್ಯಾ? ಕಾಲ್ ಮುಗ್ದು ಬಿಡ್ತೀನಿ. ನಿಮ್ ನಾಯಿ ನನ್ ಕೈಲಿ ಆಗಲ್ಲ. ನಿನ್ ಕಾಲ್ ಮುಗಿದ್ರೆ ಯಾರ ಕಾಲ್ ಮುಗಿಬೇಕು ತೇಜ ನಾನು ಲೈಫಲ್ಲಿ? ಏನ್ ಡವ್ ಮಾಡ್ತೀಯ ಸಂಜೆ ನೀನು? ನನ್ನ ಅಂತ ಅತ್ತೆ ಮಗಳು ಪಡಿಯಕ್ಕೂ, ಮುದ್ದಾಗಿರೋ ಅತ್ತೆ ಮಗಳನ್ನ ಪಡಿಯಕ್ಕೂ ಪುಣ್ಯ ಮಾಡಿದ್ದೆ. ಆದ್ರೆ ನಿನ್ ಜಾಗದಲ್ಲಿ ಯಾವ್ದೇ ಬೇರೆ ಹುಡುಗ ಇದ್ದಿದ್ರು ಅವ್ನ್ ಬಂದ್ಬಿಟ್ಟಲ್ಲ. ಜಿಮ್ಮಿಗೆ ಫೋನ್ ಕೊಡು, ಮಾತಾಡ್ತೀನಿ ಹಂಗೆ. ಅಲ್ಲ ತೇಜ, ಸೀರೆ ಗೀರೆ ಎಲ್ಲ ಹಾಕೊಂಡ್ಬಿಟ್ಟಿದ್ಯಲ್ಲ. ಗೊತ್ತಿಲ್ಲ, ಹೇಳೋರ ಗೊತ್ತಾಗುತ್ತೆ. ಒಂದ್ ಹುಡುಗಿ ಇಷ್ಟೆಲ್ಲ ಆಡ್ತಾವಳೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ದಿರ ಹುಡ್ಕೊಂಡ್ರೆ ಏನಂತ ಹೇಳೋಣ? ಯಾವ್ದೋ ಕಂಟೆಂಟ್ ಮಾಡ್ಕೊಂಡು ಬಂದಿರ್ತೀಯಪ್ಪ. 11 minutes later. ಗೈಸ್, ಆ ಕಡೆ ಸಂಜೆ ಏನೋ ಡ್ಯಾನ್ಸ್ ವಿಡಿಯೋ ಮಾಡೋಕ್ಕೆ ಅಂತ ಬಂದಿದೆ. ಚಿಕ್ರಿ ಸಂಜೆ ಡ್ಯಾನ್ಸ್ ಆಡ್ಬೇಕಂತೆ. ಸಂಜೆ ನಮ್ಮ ಮನೇಲಿ ಟೂತ್ ಪಿಕ್ ಇಲ್ಲ ಸಂಜೆ. ಸೊ ಏನ್ ಮಾಡಿವೆ ಅಂದ್ರೆ ಕಡ್ತಾಗ ಇಲ್ಲ ಇದು ವರ್ಕ್ ಆಗುತ್ತೆ ನೋಡು. ಟೂತ್ ಪಿಕ್ ಬೇಕು. ಎಲ್ಲ ಇಲ್ಲ ಸಂಜೆ, ನಿನ್ ಟೂತ್ ಪಿಕ್ಕೇ ಬೇಕಾ? ಸರಿ, ಫಾಲೋ ಮೀ. ಕೊಡ್ತೀನಿ ಬಾ. ಇದರಲ್ಲೇ ನೆಲ ಎಲ್ಲ ಒರೆಸ್ತಾ ಇದ್ದಿದ್ದು. ನೆಲ ಎಲ್ಲ ಕಕ್ಕ ಕೂಡ ಇದರಲ್ಲೇ ಕ್ಲೀನ್ ಮಾಡಿದ್ದು. ತಗೋ ಟೂತ್ ಪಿಕ್. ಏ ಇಲ್ಲ ಕಣೆ, ಚೆನ್ನಾಗಿರೋ ಕಡ್ಡಿ ಕಣೆ ಇದು. ಇಕ್ಕಳ ಪ್ರಾಬ್ಲಮ್ ಇಲ್ಲ. ಇಲ್ಲ ನಡಿಯ, ಪ್ರಾಬ್ಲಮ್ ಇಲ್ಲ. ಏ ಅದ್ರಲ್ಲಿ ಧೂಳಿದ್ರೆ ಈಗ ಮುರಿಯೇ. ನೋಡಿ ಇವಾಗ ನೋಡು, ಕರೆಕ್ಟ್ ಆಗೈತೆ ಇವಾಗ. ತಗ ಎಂಜಾಯ್. ಬಾ, ಒಳ್ಳೆ ಸಾಂಗ್ ನೋಡಿ ಅಂತ. ಒಳಗಡೆ ಇಕ್ಕೋಬೇಕಾ? ಸೂಪರ್, ಕಮಾನ್ ಕಮಾನ್. ಏನೋ ಸಾಧಿಸಿರೋ ಕಾಣಿಸ್ತಾ. ಇಲ್ಲ ಸಂಧ್ಯಾ, ನೀನ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀಯಲ್ಲ, ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಆದ್ರೆ ಈ ವಿಡಿಯೋ ಪಕ್ಕ ಮಿಲಿಯನ್ ಹೋಗುತ್ತೆ ಸಂಧ್ಯಾ. ಏನಕ್ಕೆ ಕೇಳು, ಇನ್ನ ಟೂತ್ ಪಿಕ್ ತಗೊಂಡಿದೆಯಲ್ಲ, ಕರೆಕ್ಟಾಗಿ ಸಿಂಕ್ ಆಗುತ್ತೆ, ಮಿಲಿಯನ್ ಹೋಗುತ್ತೆ. ಗ್ರೀನರಿ ನಮ್ಮೇಲೆ ಗ್ರೀನರಿ ಹೋಗಿ ವರ್ಷಗಳು ಆಗ್ಬಿಟ್ಟವೆ. ಈ ಚಿಕ್ಕ ಚಿಕ್ಕ ಗ್ರಾಸ್ಗಳು ಐತಲ್ಲ, ಇಲ್ಲೇ ಬಿತ್ಕೊಂಡು ಮಲಿಕೊಂಡು ಏನಾದ್ರು ಮಾಡ್ಬೇಕು. ಎಲ್ಲ ನೋಡೋದ್ಲಿ ಇವಳು, ಈ ಚಿಕ್ಕ ಮರಿ ನಮ್ಮ ಜುಮ್ಮಿ ಹಾಕೋ ಸ್ವಲ್ಪ ಸ್ಟ್ರಾಂಗ್ ಆಗಿ ಆಡ್ತಾ ಇದ್ಲು. ಅದಕ್ಕೆ ಅವ್ನು ಒಳಗಡೆ ಆಗಿ ಬರೋಣ ಅನ್ನೋಷ್ಟರಲ್ಲಿ ಇವಳು ಕಾಣಿಸ್ತಾನೆ ಇಲ್ವಲ್ಲ. ಹಲೋ, ಅದೇ ಹೇಳು ಅಜ್ಜಿ, ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಾವೆ ಅವಳು? ಬಂದೆ. ಏನ್ರ ನಿಂದು? ಬರ್ರ, ಫಾಲೋ ಮಾಡ್ಕೊಂಡು ಬರ್ರ. ಏನದು? ಪಾನಿನಾ? ಪಾಮಿನಾ? ಏನು ಪಾಮಿ ಅಂದ್ರೆ? ಹುಳನಾ ಪಾಮಿ ಅಂತ್ಯಾ? ಏನು ಹುಳ ಗೊತ್ತಾ ಇದು? ಯಾವ ಥರ ತಗೊಂಡಿದ್ಯಾ? ಇನ್ನು ಹುಟ್ಟಿಗೆ ಇದೆನಾ?
ಬಾಯ್ಲಿ ದಿನಾಂಗ್ಲೂ ಎದ್ರಕಂತ ಇದ್ರೆ ಯಾವತ್ತು ನಿನ್ ಜೀವನದಲ್ಲಿ ಮುಂದೆ ಬರೋದು ಬಾಯ್ಲಿ. ಸರಿ ಅಳ್ಬೇಡ ಬಾ, ಮುಖ ಕೆಂಪು ಆಗ್ಬಿಟ್ಟೈತೆ ಆಲ್ರೆಡಿ. ಸಂಜೆ ನಿನ್ನ ಹೆಸರೆಲ್ಲ ಕರೆದ್ರ ಕಡೆಯಲ್ಲೇ ಯಾರಾದ್ರು ಸಂಜೆ ಹೆಸರು ಕರೆದಿದ್ದ? ಅಯ್ಯಯ್ಯೋ ಅವ್ರು ಬೆಳಗ್ಗೆ ಈ ಕಡೆನೇ ಕಕಾಸ್ಗೆ ಹೋಗ್ತಾರೆ ಕಡೆ, ಈ ಕಡೆ ಯಾಕೆ ಬಂದೆ? ಸರಿ ಬಿಡು, ಬದುಕಳಪ್ಪ, ಆರಾಮಾಗಿರಪ್ಪ. ಓಕೆನಾ ಬಾ. ಅದೇನು ಹಂಗೆ ಆಡ್ತೀಯ? ಇನ್ನೇನು ಅಮೆಝಾನ್ ಕಾರ್ಡ್ಗೆ ಹೋದ್ರೆ ಹೆಂಗೆ ಬದುಕ್ತೀಯ ನೋಡ್ಬೇಕು ನಿನ್ನ. ನನಗೆ ಈ ಹಾರ ಇಷ್ಟ ಇಲ್ಲ, ಆಹಾರ ಇಷ್ಟ. ಇದೇ ಆಡಿಯನ್ಸ್ ಕಣೆ, ನಿನ್ನ ಎಂಕರೇಜ್ ಮಾಡುತ್ತೆ. ನೋಡು ಡ್ಯಾನ್ಸ್ ಆಡು ಅಂತ. ಇನ್ನೊಂದು ಗೊತ್ತಾ, ಅದು ಹೆಣ್ಮರಿ. ಅದು ಹೆಣ್ಮರಿ ಕಣೆ, ತುಂಬಾ ಲವ್ ತೋರಿಸಿದ್ರೆ ಹಂಗೆ ಕಕ್ಕಸ್ ಹೋಗ್ಬಿಡುತ್ತೆ. ಸಾರಿ ಹೇಳಿದಷ್ಟೇ, ಹೋಗೋದು ನಿಜ. ಅದು ಚೆಕ್ ಮಾಡ್ಬೇಕಾದ್ರೆ ಮುದ್ಮಾಡು ಒಂದು ಸ್ವಲ್ಪ ಹಂಗೆ. ತಗೋ ಸಂಜೆ ತಗೋ, ನಿನ್ನ ಸ್ಥಾನವೇನದು ತಿಳಿದುಕೋ, ತಗೋ. ಇರಿಟೇಟ್ ಮಾಡ್ಬೇಡ್ವಾ ನನಗೆ. ತೇಜ ಒಂದಲ್ಲ ಒಂದಿನ ನಿನ್ಗೆ ಯಾರು ತಗೊಳ್ಳೆ ನಿಂತ. ಒಂದಲ್ಲ ಒಂದಿನ ನಿಂಗೆ ಪ್ರಿಷಿಯಸ್ ಆಗಿ ಯಾರೋ ಏನೋ ಕೊಡಕ್ ಬರ್ತಿರ್ತಾರೆ, ಬಟ್ ನಿನ್ಗೆ ಅದು ಅರ್ಥ ಆಗಲ್ಲ. ಏನ್ ಕೊಡ್ತಾ ಇದೆಯಾ ನನಗೆ? ಕಾಸು ಚಿನ್ನ ತಂದಿದ್ಯಾ? ಯು ಡೋಂಟ್ ಡಿಸರ್ವ್. ಅದು ಏನು ಹೇಳ್ದ ನಿಂಗೆ ಅರ್ಥ ಆಗಬೇಕು. ರೆಡಿ ಗೈಸ್, ಸಂಜೆ ಈ ಕಡೆ ಒಂದು ಡ್ಯಾನ್ಸ್ ಮಾಡಕ್ಕೆ ಅಂತ ಬಂದವಳೆ. ಎಷ್ಟು ಇನ್ನೇನ್ ಮಾಡಕ್ ಬಂದಿದ್ದೆ? ಬೆಡ್ರೂಮ್ ಅಲ್ಲಿರೋ ಬಾಧೆ. ನೀನ್ ಹೇಳಕ್ ಬಂದಿದ್ಯಾ ಅದನ್ನ? ಎಕ್ಸ್ಕ್ಯೂಸ್ ಮೀ, ಸಿಂಗಲ್ ಬೆಡ್ರೂಮ್ ಅಲ್ಲಿ ನಾನಿಲ್ಲ, ಪಾಪ ಸುದೀಪ್. ಸರಿ, ಇವಾಗ ಏನ್ ಮಾಡ್ತಾ ಇದೀವಿ? ಆ ಕಡೆ ಸಾಂಗ್. ಓಹೋ ಗೈಸ್, ಇವಾಗ ಸಂಜೆ ಈ ರೀಲ್ಗೆ ಡ್ಯಾನ್ಸ್ ಆಡ್ತಾಳೆ. ಡ್ಯಾನ್ಸ್ ಆಡಲ್ಲ, ಸ್ಲೋ ಮೋಷನ್ ಈ ರೀಲ್ಗೆ ವಿಡಿಯೋ ಮಾಡ್ತಾಳೆ. ಹೌದಾ? ಅದಕ್ಕೆ ಸಿಂಕ್ ಆಗೋ ಥರನೇ ಸ್ಯಾರಿ ಎಲ್ಲ ತಂದ್ಬಿಟ್ಟಿದ್ಯಾ? ಸರ್ ಏನಂತಾರೆ ಇದಕ್ಕೆ? ಲಂಗ ದಾವಣಿ, ಲೆಹಂಗಾ. ಓಕೆ ಕಮಾನ್, ರೆಡಿ. ಎಂತ ನಿನ್ಗೆ ಫ್ಯೂಚರ್ ಅಲ್ಲಿ ಯಾವ್ದೇ ಹುಡುಗಿ ಬಂದ್ರು ಕ್ಲಿಪ್ ಹಾಕೊಂಡಿರ್ತಾರೆ. ಫೋಟೋಸ್ ಬಂದಾಗ ಶಿ ವಾಂಟ್ ದಿಸ್ ಫ್ರೀ ಏರ್. ಏನಕ್ಕೆ? ಯಾಕಂದ್ರೆ ಹುಡುಗಿರ್ಗೆ ಫೋಟೋ ಟೈಮಲ್ಲಿ ಫ್ರೀ ಏರ್ ಇರ್ಬೇಕು ಅನ್ಸುತ್ತೆ. ಬಿಕಾಸ್ ಅವ್ರಿಗೆ ಏರ್ ಇದೆಯಲ್ಲ, ಫ್ರೀಯಾಗಿ ಬಿಟ್ಟಾಗ ದೆವ್ವಗಳು ಕುತ್ಕೊಂತಾರೆ. ಏನು ಕುತ್ಕೊಳ್ಳಲ್ಲ, ಆಯ್ತಾ? ಸಮಾಧಾನ ಆಯ್ತಾ? ನೀನು ಓವರ್ ಆಡ್ಬೇಡ. ಸರಿ. ಅವಾಗ ಅವ್ರು ಕ್ಲಿಪ್ಪಿಂಗ್ ಕೊಟ್ಟಾಗ ಹಿಂಗೆ ಶರ್ಟ್ಗೆ ಹಾಕೊಬೇಕು ಆಸ್ ಅ ಗುಡ್ ಬಾಯ್. ಓಕೆ ಡನ್? ಎಸ್. ನಿನ್ ಫ್ಯೂಚರಲ್ಲಿ ಹುಡುಗಿ ಬಂದಾಗ ಗೈಸ್, ಈ ಫ್ಯೂಚರಲ್ಲಿ ತೇಜಾಗೆ ಯಾವ್ದಾದ್ರು ಹುಡುಗಿ ಬಂದ್ರೆ ಅವಳು ನನಗೆ ಥ್ಯಾಂಕ್ ಯು ಹೇಳ್ಬೇಕು ಫಸ್ಟ್. ನನಗಂತೂ ಬಂಗಾರದ ಚೈನ್ ಓಳೆ ಎಲ್ಲ, ನಾನು ಬಂಗಾರ ತಗೊಂಡು. ಅಯ್ಯೋ ಥ್ಯಾಂಕ್ ಯು ಸಂಧ್ಯಾ. ಓಕೆ, ಅವಳು ಕೊಡ್ಸಿದ್ರೆ ಅವಳು ಓಕೆ ಅಂದ್ರೆ ನಾನೇ ಕೊಡಿಸ್ಬಿಡ್ತೀನಿ. ರೆಡಿ? ಒಳ್ಳೆ ವ್ಯೂ. A few moments later. ಗೈಸ್, ಸಂಧ್ಯಾ ಪ್ಲಾನ್ ಚೇಂಜ್. ಇವಾಗ ಈ ಥರ ಮಾಡಬೇಕು. ಓಕೆ ಸಂಧ್ಯಾ, ರೆಡಿ? ಯಾಕೆ ಇದು ಕಷ್ಟ ಆಗ್ತೈತಾ? ಅದು ಇಲ್ಲ ಸಿಂಕ್ ಆಗ್ತಾ ಇರಲ್ಲ ಪ್ರಾಪರ್ಟೀಸು. ಅದರಲ್ಲಿ ಪ್ರಾಪರ್ಟಿ ಹುಡುಗ ಇದ್ದ, ನನ್ಗೆ ಹುಡುಗನೇ ಇಲ್ಲ. ರೆಡಿ ಸಂಧ್ಯಾ, ರೆಡಿ. ಸಾಂಗ್ ಸ್ಟಾರ್ಟ್ ಆಗ್ತೈತೆ. ಫಸ್ಟ್ ಸೀನಲ್ವಾ ಚೆನ್ನಾಗಿರ್ಬೇಕು. ಓಕೆ, ಟೇಕ್ 2, ಸ್ಟಾರ್ಟಿಂಗ್ ಫ್ರಮ್ 0 to 1 seconds. 1 2 3 ಗೋ. ಕೋಪ ಮಾಡ್ಕೋ. ಹೆಸರು ಟೆಕ್ಸ್ ಆಂಜಲೇ. ಸೆಕೆಂಡ್ ಸೀನ್ ಅಲ್ಲಿ ಇವರು ಕಲ್ಲೆತ್ತಿ ಬಿಸಾಕ್ ಬಿಡ್ತಾರೆ. ಅವಾಗ ನೀನು ಕೋಪ ಮಾಡ್ಕೋಬೇಕು. ನಿಂಗೆ ಯಾವ ಕಲ್ಲಲ್ಲಿ ಬಿಸಾಕ್ಲಿ ಹೇಳ ನಂಗೆ. ಅಲ್ಲೇ ಇದ್ ನೋಡು, ಅಲ್ಲೇ ಒಂದೈತೆ. ಬೇಡವಾ? ಸರಿ ಬಿಡು, ಹಂಗೆ ಕೋಪ ಮಾಡ್ಕೋ. ಅಂತ ಅತ್ತೆ ಮಗಳು ಇಂತ ಮಾವಂಗ್ ಸಿಗ್ಬಾರ್ದಿತ್ತು. ಅಯ್ಯೋ ದೇವ್ರು ಕೊಡೋದು ಕೊಟ್ಟ. ಕ್ಯೂಟ್ ಆಗಿ, ಸ್ವೀಟ್ ಆಗಿ, ಹ್ಯಾಂಡ್ಸಮ್ ಆಗಿರೋ ಕುರ್ರಾಡ್ನ ಕೊಟ್ಟಿದ್ರೆ ಏನಾಗ್ತಿತ್ತು? ಇಲಾಂಟಿ ಆ ವಯಸ್ಸು ಕೊಟ್ಬಿಟ್ಟಿದ್ರೆ ನಿನ್ ವಿಧಿ ಚೇಂಜ್ ಆಗ್ಬಿಡ್ತಾಯಿತ್ತು ಸಂಧ್ಯಾ. ನಿನ್ ವಿಧಿ ಇದೇ ಬರ್ದಿತ್ತು, ಅದಕ್ಕೆ ಅನ್ಭವಿಸು. ರೆಡಿ? ಇವಳು ಕರ್ಮಕ್ ನಾನು ಚಪ್ಲಿ ಹಾಕಾಯ್ತಲ್ಲ ಗುರು. ಥೂ, ಏನೇ ನೀನ್ಲೇ, ಏನಾಗಿದ್ ಗೊತ್ತಾ? ಹೋಗ್ಲಿ ಬಾಯ್ಲಿ. ಆ ಕಡೆ ನಡೆದ ಕಡೆ ಎಲ್ಲ ಆಲ್ರೆಡಿ ಕಲರ್ ಆಗ್ಬಿಟ್ಟೈತೆ ಅಲ್ಲಿ. ಆರಾಮಾಗಿ ಪೀಸ್ಫುಲ್ ಆಗಿತ್ತು ಜೀವನ. ನಿನ್ ಜೊತೆ ಬಂದ್ಮೇಲೆ ಕಕ್ಕಾಸ್ ಮೇಲೆ ಕಾಲಿಕ್ಕಂಗಾಗೋಯ್ತು. ಗಾಯ್ಸ್, ಇವಾಗ ನಮಗೆ ಸಪೋರ್ಟ್ ಮಾಡೋದಕ್ಕೆ ವಾಟ್ಸ್ ನೇಮ್? ನಂದ ಅನ್ನೋರು ನಮ್ಗೆ ಸಪೋರ್ಟ್ ಮಾಡೋಕೆ ಬಂದವ್ರೆ. ಎಸ್, ನಮಗೆ ಈ ಸಂಜಿನ ವೀಡಿಯೋ ಮಾಡೋಕ್ಕೆ ಹೆವಿ ಕಷ್ಟ ಆಗ್ತೈತೆ. ಆದರೂ ಅವಳು ಕೊರಿಯೋಗ್ರಫಿ ಬೇರೆ ಇನ್ನೂ ಕಷ್ಟ ಆಗ್ತೈತೆ. ಅದಕ್ಕೆ ಇವಳು ವೀಡಿಯೋಗೆ ಸಪೋರ್ಟ್ ಮಾಡೋಕ್ಕೆ ನಂದನ ಬಂದವ್ರೆ. ಸೊ ಇವಾಗ ಏನು ಮಾಡ್ತೀಯ ಅಂದರೆ ಹಿಂಗೆ ಹಿಡ್ಕೊಂಬಿಟ್ಟು ನಮ್ಮ ರೆಕಾರ್ಡ್ ಮಾಡೋ ಅಷ್ಟೇ. ಸಂಜೆ ಸ್ಟಾರ್ಟ್, ನೀನು ತಿರುಗು. ಸ್ಟಾರ್ಟ್.
1 2 3 ಸರಿ ಓಕೆ ರೆಡಿ ಸರಿ ಸೈಡ್ಗೆ ಸಿಗಬೇಕಲ್ಲ, ಗಾಳಿ ಹಿಂಗ್ ಬೀಸೈತೆ. ಈ ಸೈಡ್ ನಿಂತ್ಕೋಬೇಕು, ಈ ಸೈಡ್ ನಿಂತ್ಕೊಂಡ್ರೆ ನಿಂಗೆ ಬ್ಯಾಕ್ ಗ್ರೌಂಡ್ ಕರೆಕ್ಟಾಗಿ ಬರಲ್ಲ. ಸರಿ ಹಿಂಗೆ ನಿಂತ್ಕೋ. ಅಜ್ಜಿ ಹತ್ರ ಹೇಳು ಕೋಲಿಸ್ಕೊಂಡು ಬರಬೇಕು. ಅಜ್ಜಿ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ, ಸಂಜೆ ಯಾವಾಗ ಟೇಸ್ಟ್ ಮಾಡ್ತಾರೆ. ಅಜ್ಜಿ ಆ ಕಡೆ ಕುರಿ ಮೇಯಿಸ್ತಾ ಇದ್ದಾರೆ ನೋಡಿ, ಆ ಕಡೆ ಅಂದ್ಬಿಟ್ರೆ ಅಷ್ಟೇ. ನೀ ಅಜ್ಜಿ ಇವಳು ನಾಚಿಕೆನ ಎಷ್ಟು ಸಿಂಪಲ್ ಆಗಿ ತಗೊಂತಾಳೆ ಅಂತ ಈ ವಿಡಿಯೋ ಗೊತ್ತಾಗುತ್ತೆ. ಸ್ವಲ್ಪ ಜಂಪಡಿ ಸಂಧ್ಯಾ. ಅಜ್ಜಿ ಒಂದ್ ನಿಮಿಷ ಕೊಡು ಅಜ್ಜಿ, ಮಾಡ್ಬಿಟ್ಟು ಕೊಡ್ತೀನಿ ಅಷ್ಟೇ ವಿಡಿಯೋಗೆ. ಕುರಿಗಳು ಓಡಾಯ್ತಾವ, ಈ ಕಡೆ ಬಂದ್ಬಿಡು. ಇವಾಗಲೇ ಕೊಡ್ತೀನಿ, ಒಂದು ಹತ್ರ ಹೋಗ್ಬಿಟ್ಟು ಕೇಳೋ, ದೂರ ಹೋಗ್ಬಿಟ್ಟು ಕೇಳಿದ್ರೆ ಕೊಟ್ಬಿಟ್ರ. ಸೂಪರ್ ಗೈಸ್, ಅವ್ಳು ರಿಜೆಕ್ಷನ್ ಆಗಿಲ್ಲ, ಅದಕ್ಕೆ ಅವಳು ಫೇಸ್ ಮಾಡಿಲ್ಲ. ಅಕ್ಕಮ್ಮ ಸಂಧ್ಯಾ ನೋಡೋ, ಯಾವ ಜಾಗ ಸಿಕ್ಕರ ಆ ಜಾಗದಲ್ಲಿ ವಿಡಿಯೋ ಮಾಡ್ತಾಳೆ ಹೇಳು. ಏಯ್ ಬ್ಲ್ಯಾಕಿ ನಡಿ ಮನೆಗೆ, ನಡಿ ಹಾಂ ನಡಿ 1 2 3 ಸ್ಟಾರ್ಟ್. ಬಿದ್ದಾಗ ಬೌನ್ಸ್ ಆಗೋದ್ರ ಟ್ರೈ ಮಾಡ್ತಾವಳೆ. ಹೇಳ್ತಾ ಇನ್ನೇ ಇದು ಅಂತ ನೆಲ ಅಲ್ಲ ಅಂತ, ಟಿವಿಲಿ ಆಗುತ್ತೆ ಅಂತ ಕೇಳ್ತಾವಳೆ. ವಾಟ್ ಯು ಸೇ ಫಾರ್ ಹರ್? ದಟ್ ಇಸ್ ಬಾಲಿವುಡ್, ದಿಸ್ ರಿಯಲ್ ಲೈಫ್. ಅವನು ಗೊತ್ತು, ನಿನಗೆ ಗೊತ್ತಿಲ್ಲ. ಹಾಂ ರೆಡಿ ಸ್ಟಾರ್ಟ್. ಅಜಯ್ ರೆಡಿ 2 3 ಸ್ಟಾರ್ಟ್. ನಿನ್ಗೆ ಸಂಜೆ ತುಂಬಾ ಬೇಜಾರಾಯ್ತು ಸಂಜೆ ನನಗೆ. ಅಯ್ಯೋ ಹಿಂಗಾಗತ್ತೆ ಅಂತ ಅನ್ಕೊಂಡಿರಲ್ಲ. ಹುಷಾರಾಗಿರೋ ಸಂಜೆ. ಅಯ್ಯೋ ಅದು ಅಳ್ತೈತೆ ಪಾಪ. ಅಜ್ಜಿ ಕೊಡು. ಅಜ್ಜಿ ಅದೇ ಥ್ಯಾಂಕ್ ಯು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಹತ್ರ ಹೋಗಿ ಹೇಳು. ಸಂಧ್ಯಾ ವ್ಲಾಗ್ಸ್ ನೋಡಜ್ಜಿ, ನೀನು ಬರ್ತೀಯಾ? ಇದೊಳ್ಳೆ ಸರು ಹೋಯ್ತಲ್ಲ. ಬಾಯ್, ನನ್ನ ಹೆಸರು ಹೇಳಿ. ತೇಜ 2K2 ವ್ಲಾಗ್ಸ್ ನೋಡು ಹೇಳೆ. ಥ್ಯಾಂಕ್ ಯು ಅಜ್ಜಿ. ತೇಜ 2K2 ಇವಾಗ ನೋಡ್ಕೊಂಡು ಬಂದಿರೋದು. ಹೌದಾ? ಥ್ಯಾಂಕ್ ಯು ಇವಾಗ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿದೆ. ಯೆಸ್, ದಟ್ ಇಸ್ ದ ಪವರ್ ಆಫ್ ತೇಜ 2K2. ನೋಡಿ ಸಂಧ್ಯಾ, ನಮ್ಮನೇಲಿ ಕೂಡ ಕುರಿ ಸಾಕಿದ್ರೆ ಹಿಂಗೆ. ನಿಮ್ಮನೇಲಿ ಆಗಲ್ಲ ಬಿಡು, ನಿಮ್ಮನೇಲಿ ಜಾಗನೇ ಇಲ್ಲ. ಈ ಜಾಗ ಖಾಲಿ ಆಗೋವರೆಗೂ ನಾವು ಈ ಕಡೆ ಕುರಿ ಸಾಕ್ಬೋದು. ಏನಂತ್ಯ? ನೀನೇ ಬಂದು ಸಾಕೆ. ನನ್ನೇ ಸಾಕಕ್ ನನಗೆ ನಾನು ತಗೊಳಕ್ ಆಗ್ತಾ ಇಲ್ಲ. ಅದ್ರಲ್ಲಿ ಕುರಿ ಸಾಕಿದ್ರೆ ಒಳ್ಳೆ ಬಿಸ್ನೆಸ್ ಅದೇ. ಕೇಳಿಸ್ತಿದ್ದೆ ಅಜ್ಜಿನ? ಅಜ್ಜಿ ಕೋಲ್ ಕೊಟ್ಟೈತೆ. ನೆಕ್ಸ್ಟ್ ಕೇಳಿದ್ರೆ ಕೋಲೆಲ್ಲ ಇಡುತ್ತೆ. ಬ್ಲಾಕಿನ ಡ್ಯಾಡಿ ಅನ್ಕೊಂಬಿಟ್ಟೈತೇನೋ ಇದು. ಅಮ್ಮಂಗೆ ನೀನು ಯಾಕೆ ಬೇಡಪ್ಪ? ಕೋಪ ಮಾಡ್ಕೋಬೇಡ ಬ್ಲಾಕಿ. ನಡಿ ಮನೆಗೆ, ನಡಿ. ಗೈಸ್, ನಮ್ಮ ಅತ್ತೆನೇ ನನಗೆ ಪಾನಿಪುರಿ ತಗೊಂಬಂದು ಕೊಟ್ರು, ನಮ್ಮ ಅತ್ತೆನೇ ನಂಗೆ ನೀರು ತಗೊಂಬಂದು ಕೊಟ್ರು. ಬಂದು ಹಿಂಗೆ ಕುತ್ಕೊಂಡ್ಬಿಟ್ಟು ನನಗೆ ನೀನ್ ಮಾಡೋದಲ್ಲ, ನಿನಗೆ ನಾನೇ ಮಾಡಂಗ ಆಗೋಗೈತಲ್ಲೇ. ಇವಳು ಸೇವೆ ಮಾಡಕ್ ಬರ್ತಾಳೆ. ಇವಳು ಸೇವೆ ಮಾಡಕ್ ಬರಲ್ಲ, ಮಾಡಿಸ್ಕೊಳಕ್ ಬರ್ತಾಳೆ. ಹಾ, ಸೇವೆ ರಾಣಿ. ಸೇವೆ ರಾಣಿ ಅಲ್ಲ ಅವಳು, ಸೇವಕರು ಮಾಡ್ಕೊಳ ರಾಣಿ. ಸೇವಕಿ ಮಾಡ್ಕೊಳೋ ರಾಣಿ ಅಂತ. ಏನ್ ತೇಜ ನೀನು ನಿಮ್ಮ ಅಮ್ಮ ಜೊತೆ ಸೇರ್ಕೊಂಡು ಹಿಂಗೆಲ್ಲ ನೋವು ಮಾಡ್ತೀಯಾ? ಎಮೋಷನಲ್ ಡೈಲಾಗ್ ಹೊಡಿತಾಳೆ. ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ನಂಗೂ ಸ್ವಲ್ಪ ಸಪೋರ್ಟಿವ್ ಆಗಿರ್ತದೆ. ಲಾಸ್ಟ್ ಅಲ್ಲಿ ಹೇಳೋದೇ ಪ್ರಾಬ್ಲಮ್ಸ್, ನಾನು ಫಸ್ಟ್ ಅಲ್ಲಿ ಹೇಳ್ಬಿಡ್ಬೇಕಾಗಿತ್ತು. ಆಲ್ವೇಸ್ ಗೈಸ್, ನಿಮ್ಮಿಂದ ನೀವು ಬೆಳೆಸಿದ್ರೆ ನಾವು ಬೆಳಿತೀವಿ, ನೀವು ಬೆಳೆಸ್ತಾ ಹೋದ್ರೆ ಬೆಳಿತಾ ಇರ್ತೀವಿ. ಸೊ ಅಷ್ಟೇ ಗೈಸ್, ನೆಕ್ಸ್ಟ್ ವಿಡಿಯೋ ಸಿಗೋರ್ಗೆ ಹೇಳಕ್ ಹೋಗೋದಿಷ್ಟೇ. ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.